ಮುಂಗಾರು ಚುರುಕುಗೊಂಡ ಬೆನ್ನಿಗೆ ರೈತರು ತಮ್ಮ ಗದ್ದೆಗಳಲ್ಲಿ ಭತ್ತ ಬೆಳೆಯಲು ಕೃಷಿ ಚಟುವಟಿಕೆ ಆರಂಭಿಸಿದ್ದಾರೆ. ಆದರೆ ಕೆಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಭಾವನೆಗಳಿಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎನ್ನುವ ದೂರು ಕೇಳಿಬಂದಿದೆ. ಮುಂಗಾರು ಚುರುಕುಗೊಂಡ ಬೆನ್ನಿಗೆ ಎಲ್ಲೆಡೆ ಕೃಷಿ ಚಟುವಟಿಕೆಗಳು ಜೋರಾಗುವುದು ಸಾಮಾನ್ಯ. ಇದೇ ವೇಳೆ ಅಂಕೋಲಾ ತಾಲೂಕಿನ ಹಲವೆಡೆ ರೈತ ಕುಟುಂಬಗಳು ಗದ್ದೆಗಿಳಿದು ಭೂಮಿ ಉಳುಮೆ ಮತ್ತು ಬೀಜ ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ. ಸರ್ಕಾರವೇನೋ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೃಷಿ ಪರಿಕರ, ಬೀಜ, ಗೊಬ್ಬರ ಪೂರೈಸುತ್ತಾದರೂ ಅವು ಸಕಾಲದಲ್ಲಿ ಅರ್ಹ ಫಲಾನುಭವಿಗಳಿಗೆ ತಲುಪುವುದು ಕಷ್ಟಸಾಧ್ಯ ಎನ್ನುವ ಪರಿಸ್ಥಿತಿ ಮುಂದುವರೆದಿದೆ. ಇನ್ನು ಕೆಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಸರಿಯಾದ ಮಾಹಿತಿ ಹಾಗೂ ಅವರ ಸಮಸ್ಯೆಗೆ ಸ್ಪಂದನೆ ದೊರೆಯದೆ ರೈತರು ಪರಿತಪಿಸುವಂತಾಗಿದೆ. ತಾಲೂಕಿನ ಬಾಸಗೋಡು ರೈತ ಸಂಪರ್ಕ ಕೇಂದ್ರ ಇದಕ್ಕೆ ಹೊರತಲ್ಲ ಎನ್ನುವಂತಿದೆ. ಇಲ್ಲಿ ಇತ್ತೀಚೆಗೆ ವಿತರಿಸಲಾದ ಭತ್ತದ ಬೀಜದ ಕೆಲವು ಪ್ಯಾಕೆಟ್ಗಳು ಮೇಲ್ನೋಟಕ್ಕೆ ಸುಂದರವಾಗಿ ಕಾಣುತ್ತವೆ. ಆದರೂ ಬೀಜ ಮೊಳಕೆವಾಡಿಸುವಾಗ ಮತ್ತು ಬಿತ್ತಿದಾಗ ಅದರ ಫಲವತ್ತತೆ ಪ್ರಮಾಣ ಕಡಿಮೆ ಎಂದೇ ಹೇಳಲಾಗುತ್ತಿದೆ. ಈ ಕುರಿತು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ನೇರವಾಗಿ ಸಂಪರ್ಕಿಸಲು ಸಾಧ್ಯವಾಗದೆ ಅವರನ್ನು ಫೋನ್ ಮೂಲಕ ಸಂಪರ್ಕಿಸಿದಾಗ ಅವರು ಹಾರಿಕೆಯ ಉತ್ತರ ನೀಡಿ ಮೇಲಾಧಿಕಾರಿಗಳಿಗೆ ಸಂಪರ್ಕಿಸಲು ತಿಳಿಸುತ್ತಾರೆ. ಹೀಗಾದರೆ ನಾವು ರೈತಾಪಿ ಜನ ಏನು ಮಾಡಬೇಕು ಎಂದು ಶೆಟಗೇರಿ ಗ್ರಾಮದ ಪ್ರಗತಿಪರ ರೈತ ಬೀರಣ್ಣ ಗೋವಿಂದ್ ನಾಯಕ್ ವಿಸ್ಮಯ ವಾಹಿನಿಯೊಂದಿಗೆ ತಮ್ಮ ಅಳಲು ತೋಡಿಕೊಂಡು ಆಡಳಿತ ವ್ಯವಸ್ಥೆ ವಿರುದ್ಧ ತಮ್ಮ ಅಸಮಾಧಾನ ತೋರ್ಪಡಿಸಿದ್ರು. ನಾವು ಬಾಸಗೋಡು ಅಗ್ರಿಕಲ್ಚರ್ ಆಫೀಸ್ನಿಂದ ಬೀಜ ಶನಿವಾರ ತೆಗೆದುಕೊಂಡು ಹೋಗಿದ್ವಿ. ಅದರಿಂದ ನೀರಲ್ಲಿ ಹಾಕಿ ನೆನೆಸಿದ್ವಿ. ಅದು 4 ನೀರಾದರೂ ಬೀಜ ಬರಲಿಲ್ಲ. 3% ಬೀಜ ಬರಲಿಲ್ಲ, 1/4% ಬೀಜ ಬಂದಿದೆ. ಬೀಜ ಪಾಕೆಟ್ ಒಡೆದು ನೋಡಿದಾಗ ಅದರಲ್ಲಿ ನೀರು ತಾಗಿದ ಬೀಜವೇ ಹೆಚ್ಚುಂಟು, ಕೆಂಪಾಗದೆ. ಅದು ರೈತರಿಗೆ ಹೀಗೆ ಈ ವಿಚಾರದಲ್ಲಿ ನೀವು ಬೀಜ ಕೊಟ್ಟರೆ ಮುಂದಿನ ಪರಿಸ್ಥಿತಿ ಏನು? ಒಂದಕ್ಕೆ ಡಬಲ್ ರೇಟು. ಆ ಬೀಜವನ್ನು ತಗೋ ಹಾಕಿದೆ. ಈಗ ಅದು ಸರಿ ಬರಲಿಲ್ಲ. ಮತ್ತು ಬೇರೆ ಬೀಜ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಕೇಳಿದರೆ ಸಾಹೇಬ್ರ ಫೋನ್ ನಂಬರ್ ಕೊಡ್ತೇನೆ, ಫೋನ್ ನಂಬರ್ ಮಾತಾಡಿ ಅಂತಾರೆ. ಸಾಹೇಬ್ರ ಹತ್ರ ಮಾತಾಡಿದ್ರೆ ಆ ಬೀಜನ ತಗೊಬರ್ರಿ ಮತ್ತು ಬೇರೆ ಬೀಜ ತಗೋಗಿ ಅಂತ ಹೇಳ್ತಾರೆ. ಆ ಬೀಜ ಮತ್ತು ಹಾಕಿದ್ರು ಅದು ಆಗೋದಷ್ಟೇ ಹಣಿಬರ. ಅದ್ರ ಸಲುವಾಗಿ ನೀವು ಏನು ಮುಂದಿನ ಬಗ್ಗೆ ಕ್ರಮ ತೆಗೆದುಕೊಂಡು ನೋಡಿ. ತುಂಡು ಭೂಮಿ ಉಳ್ಳ ಸಣ್ಣ ಸಣ್ಣ ಹಿಡುವಳಿದಾರರಿಗೂ ಇಲ್ಲಿನ ಬಿತ್ತನೆ ಬೀಜ ವಿತರಿಸಲು ಇಲ್ಲ ಸಲ್ಲದ ಸಬೂಬು ಹೇಳುತ್ತಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ. ಅಲ್ಲದೆ ಈ ಹಿಂದೆ ಪ್ರತಿ ವರ್ಷ ಪಾಂಡ್ಯ ಜಾತಿಯ ಭತ್ತ ಬೆಳೆಯುತ್ತಿದ್ದ ರೈತರಿಗೆ ಈ ವರ್ಷ ಅದನ್ನು ನೀಡಲು ಸತಾಯಿಸುತ್ತಿದ್ದರು ಎನ್ನಲಾಗಿದೆ. ಒಟ್ಟಾರೆಯಾಗಿ ರೈತ ಈ ದೇಶದ ಬೆನ್ನೆಲುಬು ಎಂದು ಕೇವಲ ಬಾಯಿ ಮಾತಿನಲ್ಲಿ ಹೇಳದೆ ರೈತಾಪಿ ವರ್ಗದ ಜೀವನ ಭದ್ರತೆಗೆ ಸಂಬಂಧಿತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನೈಜ ಕಳಕಳಿ ವ್ಯಕ್ತಪಡಿಸಬೇಕಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.